ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ನಲ್ಲ ನೆಕ್ಸ್ಟ್ ಒಂದು ಕಂಟಿನ್ಯೂಷನ್ ವೀಡಿಯೋ ಇರುತ್ತೆ ಅಂತ. ನಾವು ಟೆಂಪಲೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಟಿದ್ದೆ ಶ್ರವಣಬೆಳಗೊಳದಲ್ಲಿ ಬೆಟ್ಟ ಹತ್ತೋದಕ್ಕೆ. ಬೆಟ್ಟ ಹತ್ತಿದ್ವಿ. ಅಲ್ಲಿನ ವಿಶೇಷತೆ ಏನು ಅಂತ ನೀವು ನೋಡಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಎರಡು ಬೆಟ್ಟ ಇದೆ, ಒಂದು ವಿದ್ಯಾಗಿರಿ ಬೆಟ್ಟ ಮತ್ತು ಚಂದ್ರಗಿರಿ ಬೆಟ್ಟ. ನಾವು ಹತ್ತಿದ್ದೆ ವಿದ್ಯಾಗಿರಿ ಬೆಟ್ಟ ಗೊಮ್ಮಟೇಶ್ವರ ಅವ್ರನ್ನ ನೋಡೋದಕ್ಕೆ. ಬನ್ನಿ ಇವಾಗ ನಾವು ಗೊಮ್ಮಟೇಶ್ವರ ಅವ್ರನ್ನ ಮೀಟ್ ಮಾಡೋಕೆ ಹೋಗೋಣ. ನಿಮಗೂ ಮೀಟ್ ಮಾಡಿಸ್ತೀನಿ. ಮೇಲೆ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 1.5 ಅವರ್ ಬೇಕು. ಬೇಗ ಹತ್ತುತ್ತೀನಿ ಅಂದರೆ 1 ಅವರಲ್ಲಿ ಹತ್ಬೋದು, ಬಟ್ ನಾವು ಬೇಗ ಎಲ್ಲ ಹತ್ತಕ್ಕಾಗಿಲ್ಲ. ಸೊ ಇಲ್ಲಿಂದ ಮೇಲೆ ಹೋಗಬೇಕಂದ್ರೆ 1080 ಮೆಟ್ಲುಗಳನ್ನ ಹತ್ತು ಹೋಗಬೇಕು. ಬಟ್ ಗೂಗಲಲ್ಲೆಲ್ಲ 650 to 700 ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಅಲ್ಲಿ ಬೋರ್ಡಲ್ಲೆಲ್ಲ ಮೆನ್ಷನ್ ಮಾಡಿರೋದು 1080 ಮೆಟ್ಲು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಮ್ಯಾಕ್ಸಿಮಮ್ ನಾವು ಹೋಗ್ತೀವಿ ಅಂದರೆ 1 ಅವರ್ 1.5 ಅವರ್ ಆಗುತ್ತೆ ಮೆಟ್ಲು ಹತ್ಕೊಂಡು ಹೋಗಬೇಕಂದ್ರೆ. ಸೊ ನಾನು ಓದ್ನಲ್ಲ ಯಾವ ಥರ ನನ್ನ ಎಕ್ಸ್ಪೀರಿಯೆನ್ಸ್ ಇತ್ತು ಬನ್ನಿ ನೋಡೋಣ. ನಾವು ಸ್ವಲ್ಪ ಮೆಟ್ಲು ಹತ್ತುತ್ತಿದ್ವಿ, ಸ್ವಲ್ಪ ರೆಸ್ಟ್ ಮಾಡಿನೇ ಹತ್ತಿದ್ವಿ. ಬಿಕಾಸ್ ಕಂಟಿನ್ಯೂಸ್ ಆಗಿ ಹತ್ತಿದ್ರೆ ಕಾಲು ನೋವು ಬರುತ್ತೆ ಅನ್ನೋ ರೀಸನಿಗೆ ನಿಧಾನಕ್ಕೆ ಹತ್ಕೊಂಡು ಹೋದ್ವಿ. ಆ್ಯಂಡ್ ದೆನ್ ಅಲ್ಲಿ ಚಿಕ್ಕ ಮಕ್ಕಳು ಸಿಕ್ಕಿರು. ನಂಗೊಂದು ಚಿಕ್ಕ ಮಕ್ಳು ಕಂಡ್ರೆ ಅವ್ರನ್ನ ರೇಗಿಸೋದೇ ನಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಹೊರಟ್ವಿ. ಸಡನ್ಲಿ ನಮ್ಮ ಅಣ್ಣ ನನ್ನ ಜೊತೆ ಕೋಪ ಮಾಡ್ಕೊಂಡ. ಬಿಕಾಸ್ ನಾನು ಅವ್ನ ಫೋಟೋಗೆ ಚೆನ್ನಾಗಿ ತೆಗ್ದಿಲ್ಲ ಅನ್ನೋ ರೀಸನ್ಗೆ ಆ ಕಡೆ ಮುಖ ಮಾಡ್ಕೊಂಡು ನಿಂತಿದ್ದ. ನಾನು ರೇಗಿಸ್ತಿದ್ದೆ, ಇಲ್ಲಪ್ಪ ನೆಕ್ಸ್ಟ್ ತೆಗಿತೀನಿ ಬಾ ಅಂತ. ಮೆಟ್ಲು ತೋರಿಸ್ತಿದ್ದೀನಲ್ಲ ಫ್ರೆಂಡ್ಸ್, ತುಂಬ ಜಾರುತ್ತೆ. ಸಮ್ಟೈಮ್ ಏನಾದರೂ ಸ್ಲಿಪ್ ಆಯಿತು ಅಂದರೆ ಕೆಳಗಡೆ ಹೋಗಿಬಿಡೋದೆ. ಸೊ ಹುಷಾರಾಗಿ ಹೋಗಬೇಕು ಮೆಟ್ಲು ಹತ್ಕೊಂಡು ನಾವು. ಸೊ ಸೇಫ್ ಹೋಗೋದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಮೆಟ್ಲು ಹತ್ಕೊಂಡು ನಿಧಾನಕ್ಕೆ ಹೋಗಬೇಕು. ಜೋರಾಗಿ ಹೋಗ್ತೀವಿ ಅನ್ನೋದೆಲ್ಲ ಹೋದರೆ ಮಾತ್ರ ಜಾರುತ್ತೆ ಅಷ್ಟೇ. ಸೊ ನೀವೇ ನೋಡ್ತಿದ್ದೀರಲ್ಲ ವ್ಯೂ ಎಷ್ಟು ಚೆನ್ನಾಗಿದೆ ಮೇಲ್ಗಡೆ ಎಲ್ಲ ಅಂತ. ಮೇಲ್ಗಡೆ ಮೆಟ್ಲು ಹತ್ಕೊಂಡು ಹೋದರೆ ಏನೋ ಒಂಥರ ವ್ಯೂ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ದೆನ್ ಇಲ್ಲಿ ಏನಂತ ಹೇಳಿದ್ರೆ ಮೆಟ್ಲು ಹತ್ಕೊಂಡು ಬರೋಕ್ಕಾಗಲ್ವಲ್ಲ. ಆಲ್ಮೋಸ್ಟ್ ಫಾರಿನರ್ಸು ಇವರು ಜೈನ ಅವರು ಬರ್ತಾರೆ. ಸೊ ಅವ್ರಿಗೆ ಮೆಟ್ಲು ಹತ್ಕೊಂಡು ಬರೋಕ್ಕಾಗಲ್ಲ ಅಂದರೆ ಈ ಥರ ಮೇಲೆ ಮೆಟ್ಲು ಹತ್ತಿಸ್ಕೊಂಡು ಹೋಗೋಕ್ಕೆ ಅಂತಲೇ ಇರ್ತಾರೆ. ಸೊ ಅವ್ರಿಗೆ ಇಷ್ಟು ಅಂತ ಪೇ ಮಾಡಬೇಕಾಗುತ್ತೆ. ನನಗೆ ಅವ್ರನ್ನ ನೋಡಿದ್ರೆ ಅಯ್ಯೋ ಅನಿಸ್ತಾಯಿತ್ತು. ಒಬ್ಬರನ್ನ ಎಷ್ಟೊಂದು ಕೆ ಜಿ ಇರ್ತಾರೆ, ಅವ್ರನ್ನ ಎತ್ಕೊಂಡು ಮೇಲ್ವರೆಗೆ ನಮಗೆ ಸಿಂಗಲಾಗಿ ಹತ್ತೋಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಮತ್ತು ಹಾಗೆ ನೋಡಿಕೊಂಡು ಮುಂದೆ ಹೊಟ್ವಿ. ಇಲ್ಲಿ ಏನಂತ ಹೇಳಿದ್ರೆ ತೀರ್ಥಂಕರ್ ಇರ್ತಾರಲ್ವ, ಅವ್ರದ್ದೆಲ್ಲ ಏನೇನೋ ಹಿಂದಿಯಲ್ಲಿ ಏನೋ ಬರ್ತಿದ್ದಾರೆ. ಬಟ್ ನನಗಂತೂ ಅರ್ಥ ಆಗಲ್ಲ ಓದಿದ್ರು. ಬಟ್ ಅದು ಯಾವ ಲ್ಯಾಂಗ್ವೇಜಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ. ಮೇ ಬಿ ಹಿಂದಿಯಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಏನೇನೋ ಬರ್ತಿದ್ದಾರೆ, ಬಟ್ ಏನು ಯಾವುದ್ರ ಬಗ್ಗೆ ಅಂತ ಗೊತ್ತಿಲ್ಲ. ಸೊ ಹಾಗೆ ಮೇಲೆ ಮೆಟ್ಲು ಹತ್ಕೊಂಡು ಇನ್ನೂ ಹೋಗಬೇಕಿತ್ತು. ಸೊ ಹೋಗ್ತಾಯಿದ್ವಿ. ಮೆಟ್ಲು ಹತ್ಬೇಕಾದ್ರೆ ಸಡನ್ನಾಗಿ ನಂದು ಹಳೆ ಮೆಮೊರಿ ನೆನಪಾಯಿತು. ನಾನು ಸ್ಕೂಲಲ್ಲಿದ್ದಾಗ ಮೇ ಬಿ 4th ಸ್ಟ್ಯಾಂಡರ್ಡಲ್ಲಿ 1 ಡೇ ಟ್ರಿಪ್ ಅಂತ ಸ್ಕೂಲಲ್ಲಿ ಮಾಡ್ತಾರಲ್ಲ, ಅವಾಗ ಶ್ರವಣಬೆಳಗೊಳಕ್ಕೆ ಕರ್ಕೊಂಬಂದಿದ್ರು ನಮ್ಮ ಟೀಚರು. ಸೊ ಅದೆಲ್ಲ ನೆನಪಾಗ್ತಿತ್ತು, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಬಂದಿರ್ತೀವಿ ಅಲ್ವಾ ಅಂತ. ಆ್ಯಂಡ್ ದೆನ್ ನಾನು ಆಲ್ಮೋಸ್ಟ್ ದೊಡ್ಡೋಳಾದ್ಮೇಲೂ ಹೋಗಿದ್ದೀನಿ. ಇವಾಗ ಒಂದು 2 ಇಯರ್ಸಿಂದ ಬೆಟ್ಟ ಹತ್ತಿರಲಿಲ್ಲ ಅಷ್ಟೇ. ಎಲ್ಲನೂ ಮಾತಾಡಿಕೊಂಡು ಮೆಮೊರೀಸ್ ಎಲ್ಲ ನೆನಪು ಮಾಡ್ಕೊಂಡು ಮೆಟ್ಲು ಹತ್ಕೊಂಡು ಹೋದ್ವಿ. ನಿಯರ್ ಆಲ್ಮೋಸ್ಟ್ ರೀಚ್ ಆಗಿದ್ವಿ. ಈ ಮೆಟ್ಲು ಹತ್ತ ತಕ್ಷಣವೇ ರೀಚ್ ಆಗ್ತೀವಿ. ಮುಂಚೆನೇ ಹೇಳಿದ್ನಲ್ಲ ಫ್ರೆಂಡ್ಸ್, ಇಲ್ಲಿನ ವಿಶೇಷತೆ ಬಗ್ಗೆ ಹೇಳ್ತೀನಿ ಅಂತ. ನಂಗೆ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ, ಬಟ್ ನನಗೇನು ಗೊತ್ತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಏನಾದರೂ ಮಿಸ್ಟೇಕ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಬಂದು ಗಂಗರಾಜ ವಂಶರ ಕಾಲದಿಂದ ಇದೆಯಂತೆ. ಮತ್ತು ಇದನ್ನು ಗಂಗರಾಜ ವಂಶದ ಒಬ್ಬರು ಚಾವುಂಡರಾಯ ಅನ್ನೋರು 12 ವರ್ಷ ತೊಗೊಂಡು ಚಾವುಂಡರಾಯ ಅವರು ಬಾಹುಬಲಿ ಮೂರ್ತಿನ ಕೆತ್ತನೆ ಮಾಡ್ತಾರೆ. ಮತ್ತು ಬಾಹುಬಲಿ ಮೂರ್ತಿ 57 ಅಡಿ ಇದೆ. ಮತ್ತು ಇಲ್ಲಿ ತುಂಬ ವಿಶೇಷವಾದದ್ದು ಏನಂತ ಹೇಳಿದ್ರೆ 12 ವರ್ಷಕ್ಕೊಂದು ಸಲ ಮಹಾಮಸ್ತಭಿಷೇಕ ಅಂತ ನಡೆಯುತ್ತೆ. ಇದು 9 ದಿನಗಳ ಕಾಲ ನಡೆಯುತ್ತೆ. ಬಾಹುಬಲಿ ಮೂರ್ತಿಗೆ ವಿಶೇಷವಾಗಿ ಪೂಜೆ ಮಾಡ್ತಾರೆ, ಹೋಮ ಈ ಥರ ಎಲ್ಲ ಮಾಡ್ತಾರೆ. ಇಲ್ಲಿಗೆ ಆಲ್ಮೋಸ್ಟ್ ರಾಜಕೀಯದವರು, ಟೂರಿಸ್ಟು ಎಲ್ಲ ಬಂದು ಆ ಮಹಾಮಸ್ತಭಿಷೇಕಕ್ಕೆ ಅಟೆಂಡ್ ಆಗ್ತಾರೆ. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಒಬ್ಬರೊಬ್ಬರದ್ದೇ ತೀರ್ಥಂಕರದ್ದು ನೇಮು ಎಲ್ಲ ಇದೆ. ಬಟ್ ನಾನು ಅದೆಲ್ಲ ತುಂಬ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ನನಗೆ ಗೊತ್ತಿರೋ ಒಂದು ಸ್ಟೋರಿನ ನಿಮ್ಮ ಹತ್ರ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅದು ಭರತ ಬಾಹುಬಲಿ ಬಗ್ಗೆ. ಭರತ ಅಣ್ಣ ಬಾಹುಬಲಿ ತಮ್ಮ. ಏಷ್ಯಾ ರಾಜ್ಯದಲ್ಲಿ ರಾಜ್ಯಭಾರ ಮಾಡ್ತಿರ್ತಾನೆ ಭರತ. ಇದೇ ಟೈಮಲ್ಲಿ ಆಯುಧ ಶಾಲೆಯಲ್ಲಿ ಒಂದು ಚಕ್ರರತ್ನ ಉತ್ಪನ್ನ ಆಗುತ್ತೆ. ಇದನ್ನು ಹೋಗಿ ಅವನ ಗುರುಗಳ ಹತ್ರ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಇದು ಸಿಕ್ಕಿರೋದ್ರಿಂದ ನೀನು ಏಷ್ಯಾ ರಾಜ್ಯದ ರಾಜ ಆಗ್ಬೋದು ಅಂತ. ಚಕ್ರರತ್ನ ಮುಂದೆ ಹೋಗ್ತಿರ್ಬೇಕಾದ್ರೆ ಅಲ್ಲಿರುವ ಅಕ್ಕಪಕ್ಕದ ರಾಜ್ಯರು ಸೋತಿ ಕಪ್ಪು ಕಾಣಿಕೆ ಕೊಡ್ತಾರೆ. ಕಪ್ಪು ಕಾಣಿಕೆ ತೊಗೊಂಡು ಬರಬೇಕಾದ್ರೆ ಭರತ ಚಕ್ರರತ್ನ ಮರುಪ್ರವೇಶ ಮಾಡೋದಿಲ್ಲ.
ಆವಾಗ ಭರತಂಗೆ ಹೆದರಿಕೆಯಾಗಿ ಮತ್ತೆ ಹೋಗಿ ಗುರುಗಳ ಹತ್ರ ಕೇಳ್ತಾನೆ. ಗುರುಗಳು ಹೇಳ್ತಾರೆ, ನೀನು ಎಲ್ಲರ ಮೇಲೂ ಯುದ್ಧ ಮಾಡಾಯಿತು, ನಿನ್ನ ತಮ್ಮ ಬಾಹುಬಲಿ ಮೇಲೂ ಯುದ್ಧ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಬಾಹುಬಲಿಗೂ ಆಮಂತ್ರಣ ಕೊಡ್ತಾರೆ. ಬಾಹುಬಲಿನೂ ಯುದ್ಧಕ್ಕೆ ಒಪ್ಕೊಂಡು ಬರ್ತಾನೆ. ಆದರೆ ಇವರಿಬ್ಬರ ಮಧ್ಯೆನೇ ಯುದ್ಧ ಇರುತ್ತೆ, ಯಾವುದೇ ಸೈನಿಕರ ಸಹಾಯದಿಂದ ಯುದ್ಧ ಮಾಡಲ್ಲ. ಅಹಿಂಸೆ ಜೈನ ತತ್ವ ಸಿದ್ಧಾಂತದಲ್ಲಿ 3 ಯುದ್ಧ ಮಾಡ್ತಾರೆ: ಜಲಯುದ್ಧ, ದೃಷ್ಟಿಯುದ್ಧ, ಮುಷ್ಟಿಯುದ್ಧ ಅಂತ. 3 ಯುದ್ಧದಲ್ಲೂ ಬಾಹುಬಲಿನೇ ಗೆಲ್ತಾನೆ. ಇದರಿಂದ ಕೋಪಗೊಂಡ ಭರತ ಚಕ್ರರತ್ನನ ಪ್ರಯೋಗ ಮಾಡ್ತಾನೆ. ಇದು ನೋಡಿ ಬಾಹುಬಲಿಗೆ ತುಂಬ ಬೇಜಾರಾಗುತ್ತೆ. ನಮ್ಮಣ್ಣ ರಾಜ್ಯಕ್ಕೋಸ್ಕರ ನನ್ನ ಮೇಲೆ ಈ ಥರ ಪ್ರಯೋಗ ಮಾಡಿದಾನಲ್ಲ ಅಂತ. ಸೊ ಅದಕ್ಕೆ ಎಲ್ಲವನ್ನು ತೊರೆದು ಅವನು ಮೋಕ್ಷಕ್ಕೆ ಅಂತ ಹೋಗ್ತಾನೆ ಕಾಡಿಗೆ. ಅಲ್ಲಿದ್ರೂ ಅವನಿಗೆ ಮೋಕ್ಷ ಸಿಗೋದಿಲ್ಲ. ಸೊ ಕೊನೆಗೆ ಇದೆಲ್ಲ ತಂದೆ ಗೊತ್ತಾಗಿ ಭರತ ಬಂದು ಬಾಹುಬಲಿ ಹತ್ರ ಕ್ಷಮೆ ಕೇಳ್ತಾನೆ. ಆಮೇಲೆ ಬಾಹುಬಲಿಗೆ ಮೋಕ್ಷ ಸಿಗುತ್ತೆ. ನನಗೆ ಗೊತ್ತಿರೋ ಅಷ್ಟು ಸ್ಟೋರಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಏನಾದರೂ ಮಿಸ್ಟೇಕ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ತುಂಬ ಇನ್ಫಾರ್ಮೇಷನ್ ಇದೆ. ಯಾಕೆ ಶ್ರವಣಬೆಳಗೊಳ ಅಂತ ಹೆಸರು ಬಂತು, ಚಾಮುಂಡರಾಯನೇ ಯಾಕೆ ಬಂದು ಬಾಹುಬಲಿ ಮೂರ್ತಿನ ಕೆತ್ತನೆ ಮಾಡಬೇಕು ಅಂತ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಟೈಮ್ ಏನಾದರೂ ಈ ಪ್ಲೇಸಿಗೆ ವಿಸಿಟ್ ಮಾಡಿದರೆ ನಾನು ಪೂರ್ತಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.